ಸರ್ಕಾರದ ವೈಫಲ್ಯ ಅನ್ನಕ್ಕಿಲ್ಲ. ಇದಕ್ಕೆ ಪೂರಕವಾಗಿ ಇಲ್ಲಿ ಸರ್ಕಾರದ ಭಾಗಿದಾರರೇ ತಪ್ಪು ಮಾಡಿದಾಗ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಂದ್ರೆ ಸರಿ. ಈಗ ಸರ್ಕಾರದ ವೈಫಲ್ಯ ಅನ್ನೋದಕ್ಕೆ ಬರೋದೇ ಇಲ್ಲ. ಯಾರು ಆ ವ್ಯಾಪ್ತಿಯೊಳಗೆ ಆಡಳಿತ ಮಾಡ್ತಿರ್ತಾರೆ, ಆಡಳಿತ ಅಧಿಕಾರಿಗಳಿರ್ತಾರೆ, ತಪ್ಪು ಮಾಡೋದಕ್ಕೆ ಸಹಜವಾದಂಥದ್ದು ಸಸ್ಪೆಂಡ್ ಮಾಡೋದಾಗ್ಲಿ ಅವ್ರ ಬಗ್ಗೆ ಮಾತಾಡೋದಾಗ್ಲಿ ಸಹಜವಾದಂಥ ಪ್ರಕ್ರಿಯೆ. ಬಿಜೆಪಿಯವರು ಅಧಿಕಾರಿಗಳ ಸಸ್ಪೆಂಡ್ ಆಗಕ್ಕೆ ಮುಂಚಿತ ಏನ್ ಹೇಳಿದ್ರು? ಒಂದ್ಸತಿ ಸ್ಟೇಟ್ಮೆಂಟ್ ಅಂತ ರಿಪೀಟ್ ಮಾಡ್ಲಿ. ಅಧಿಕಾರಿಗಳ ವೈಫಲ್ಯ, ಪೊಲೀಸ್ ಇಲಾಖೆ ವೈಫಲ್ಯ ಅಂತಂದ್ರು. ಹೌದಾ? ಇದೆಲ್ಲ ಆದ್ಮೇಲೆ ಸರಿ, ಅಧಿಕಾರಿಗಳನ್ನ ಸಸ್ಪೆಂಡ್ ಆದ್ಮೇಲೆ ಇಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಯಾಕೆ ಶಿಕ್ಷೆ ಅಂತ. ನಾವು ವಿರೋಧ ಪಕ್ಷದವ್ರನ್ನ ತೃಪ್ತಿ ಪಡಿಸಕ ಯಾವ್ದು ಡಿಸಿಷನ್ ತಗೊಳೋದಿಲ್ಲ. ಸಾರ್ವಜನಿಕವಾಗಿ ತಪ್ಪು ಆದತ್ನೊಳಗ ಅದ್ರ ಮೇಲೆ ತನಿಖೆ ಆದ್ಮೇಲೆ ಎಲ್ಲಾ ವಿಸ್ತಾರ ಪೂರ್ಣ ಪ್ರಮಾಣದ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಯಾರು ತಪ್ಪು ಮಾಡುತ್ತಾರೆ ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಆಗೇ ಆಗುತ್ತೆ. 11 ಮಂದಿ ಅಂದ್ರೆ ಆಗ್ಬಾರ್ದಾಗಿತ್ತು 11 ಮಂದಿದು. ಇದು ನಾವ್ ಯಾರನ್ನು ಅದನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಂಗಿಲ್ಲ. ಅಲ್ಲಿಯ ಯಾಕಂದ್ರೆ ಬೆಂಗಳೂರು ರಾಯಲ್ ಚಾಲೆಂಜ್ ಗೆದ್ದ ಮೇಲೆ RCB ಅಭಿಮಾನಿಗಳು ದೇಶಾದ್ಯಂತ ಜಾಸ್ತಿ ಇದ್ದಾರೆ. ಅದ್ರಾಗ ಬೆಂಗಳೂರಾಗ ಅತಿ ಹೆಚ್ಚು ಜನರು ಇದ್ದಾರೆ. ಅದು ನಿಜವಾಗಲೂ ಈ ದುರಂತ ಅಮಾಯಕರು ಆದಂಥದ್ದು, ಅದು ಯಂಗ್ಸ್ಟರ್ಸ್ ಯುವಕರಾದಂಥದ್ದು ನಿಜವಾಗ್ಲೂ ಮನಸ್ಸಿಗೆ ನಮಗೂ ನೋವಾಗಿದೆ, ಮುಖ್ಯಮಂತ್ರಿಗಳಿಗೂ ನೋವಾಗಿದೆ, ಉಪಮುಖ್ಯಮಂತ್ರಿಗಳು ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಒಂದು ಇದಾದಾಗ ನಾವ್ ಯಾರು ಸಮರ್ಥನೆ ಮಾಡ್ಕೊಳಲ್ಲ. ಏನೋ ತಪ್ಪಾಗಿದೆ, ಆ ತಪ್ಪನ್ನ ಯಾರಿಂದ ಆಗಿದೆ ಅನ್ನೋದನ್ನ ತನಿಖೆ ಮುಖಾಂತರ ಹೊರಗೆ ಬರೋಂತ ಕೆಲಸ ಆಗುತ್ತೆ. ನೋಡಿ, ಎಲ್ಲರೂ ಹೇಳ್ತಾ ಇದಾರೆ ಅದ್ರ ಬಗ್ಗೆ. ಈಗ ಅದನ್ನೇ ಹೇಳ್ತಾ ಇದ್ದೇನೆ, ತನಿಖೆ ಆಗ್ತಾ ಇದೆ. ನನ್ನ ಅನಿಸಿಕೆ ಕೋಟಿ ಎಲ್ಲ, ಎಷ್ಟು ಕೋಟಿ ಕೊಟ್ಟರು ಜೀವ ತರಕ್ ಆಗಲ್ಲ. ಯಾರೋ ಒಬ್ರು ನನಗ್ 100 ಕೋಟಿ ಇದೆ, ನನ್ನ ಮಗನ್ ಕಳ್ಕೊಂತೀನಿ ಅಂತಂದ್ರೆ ಎಷ್ಟು ಮನ್ಸಿಗೆ ನೋವಾಗುತ್ತೆ ಹೇಳ್ರಿ. ಯಾರಿಗೆ ನಾವು ಎಷ್ಟು ದುಡ್ಡು ಕೊಟ್ರೆ ಒಬ್ಬ ಜೀವ ತರಕ್ ಸಾಧ್ಯತೆ ಅಂತ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ನಿರ್ಧಾರ ತಗೊಂತಾರೆ. ಯಾರ್ಯಾರು ಏನೇನು ಕೊಡ್ಬೇಕು, ಏನು BCCR ಏನ್ ಕೊಡ್ಬೇಕು, RCB ಏನ್ ಕೊಡ್ಬೇಕು, ಏನು ಯಾರ್ಯಾರ ಪರಿ ಏನೇನು ಕೊಡ್ಬೇಕು ಅನ್ನೋದು. ಆದ್ರೆ ಎಲ್ಲ ಒಂದ್ ಕಡೆ ಜೀವ ಹೋಗಿದೆ ಅಲ್ಲ, ಆ ಮನಸ್ಸು ನೋವು ಇವತ್ತಿಗೂ ನಮಗ್ ಕಾಣ್ತಾ ಇದೆ.